ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿಬಲ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಅಂಡ್ ಲೈಕ್ ಮೈ ಚಾನಲ್. ಬನ್ನಿ ತುಲಾ ರಾಶಿಯವರ ಡಿಸೆಂಬರ್ ಮಂತ್ಲಿ ರೀಡಿಂಗ್ ನೋಡುವ. ತುಲಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಏನೆಲ್ಲ ಆಗೋದಿದೆ ಬರೋದಿದೆ ಅಂತ ನೋಡುವ. ಯಾವ ಆಶೀರ್ವಾದ ಸಿಗ್ತಾ ಇದೆ, ಏನು ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡುವ. ಬೃಹಸ್ಪತಿಗಳು ಬಂದಿದ್ದಾರೆ. ಗುರುಗಳ ಮಾರ್ಗದರ್ಶನನ ತಗೊಳ್ಳಿ. ಗುರುಗಳ ಮಾರ್ಗದರ್ಶನದ ಮೇರೆಗೆ ನಿಮ್ಮ ಜೀವನದಲ್ಲಿ ಯಾವುದೇ ನಿರ್ಧಾರನ ತಗೊಂಡು ಮುಂದುವರಿರಿ ಎನ್ನುವಂಥದ್ದು ಇದೆ. ಎಲ್ಲದನ್ನು ನನಗೆ ಗೊತ್ತು, ನಾನೇ ಮಾಡ್ತೀನಿ, ನಾವೇ ಮಾಡ್ಕೋತೀವಿ, ಇನ್ನೊಬ್ಬರು ನೀನು ಕೇಳೋದು ಅನ್ನೋ ಒಂದು ದುರಹಂಕಾರದ ಮಾತುಗಳು ಬೇಡ. ದುರಹಂಕಾರ ಅನ್ನೋದು ಇದನ್ನು ಬಳಸಬೇಕು ಬೇಡೋ ಗೊತ್ತಿಲ್ಲ. ಇಲ್ಲಿ ಬರ್ತಿರೋ ಎನರ್ಜಿ ಆಗಿದೆ, ಅದರಿಂದ ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ದೇವರುಗಳ ದಾಸರಾಗಿದ್ದರು, ಅಂಥದ್ರಲ್ಲಿ ಗುರುಗಳ ದಾಸರಾಗೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಗುರುಗಳ ಮಾರ್ಗದರ್ಶನದ ಮೇರೆಗೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ನಿರ್ಧಾರನ ತಗೋಬೇಕು ಅಂದರೆ ನೀವು ನಂಬಿರೋಂಥ ಗುರುಗಳಾಗಿರ್ಬೋದು, ಅಥವಾ ನಿಮಗೆ ಯಾರಿಂದ ಸರಿಯಾಗಿ ನಮಗೆ ಮಾರ್ಗದರ್ಶನ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀರ ಅಂಥ ಗುರುಗಳ ಮಾರ್ಗದರ್ಶನದಿಂದ ನೀವು ನಿಮ್ಮ ಜೀವನದಲ್ಲಿ ಮುಂದುವರಿರಿ, ನಿರ್ಧಾರಗಳನ್ನು ತಗೊಳ್ಳಿ ಅನ್ನುವಂಥದ್ದು. ಆಗ ಮಾತ್ರ ನೀವು ಇನ್ನೂ ಕೆಲವರಿಗೆ ನಿಮ್ಮ ಮಾರ್ಗದರ್ಶನನ ಕೊಡೋ ಒಂದು ಸ್ಥಾನಕ್ಕೆ ಹೋಗ್ತೀರಾ ಅನ್ನೋವಂಥದ್ದು. ಖಂಡಿತವಾಗ್ಲೂ ಏನೂ ಗೊತ್ತಿಲ್ಲದಲೇ ನನಗೆಲ್ಲ ಗೊತ್ತು ಅನ್ನೋ ಒಂದು ನಿರ್ಧಾರಕ್ಕೆ ಹೋಗಬೇಡಿ. ಮತ್ತು ಆಂಜನೇಯರ ಆಶೀರ್ವಾದ ಕೂಡ ಇದೆ. ಕೆಲವೊಬ್ಬರು ಆಂಜನೇಯನ ದೇವಸ್ಥಾನಗಳಿಗೆ ಹೋಗಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಹೋಗಿ ಆಗಿ ಅವರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ. ಮತ್ತು ಅವರಷ್ಟೇ ಬಲಶಾಲಿಯಾಗಿ ಇರೋವಂಥ ಮಗು ನಿಮಗೆ ಆಗುತ್ತೆ ಅನ್ನೋ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಗೊತ್ತಿಲ್ಲ, ಇಲ್ಲಿ ಬರ್ತಿರೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಡಿಸೆಂಬರ್ ತಿಂಗಳಿನಲ್ಲಿ ಕೆಲವೊಬ್ಬರಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮದುವೆ ಆಗುವಂಥದ್ದು ಇದೆ. ಅವರ ಆಶೀರ್ವಾದದಿಂದ ಅವರಷ್ಟೇ ಶಕ್ತಿಯುಳ್ಳ ಮಗು ನಿಮಗೆ ಜನಿಸುವಂಥದ್ದು ಕೂಡ ಇಲ್ಲಿ ಬರ್ತಾ ಇದೆ. ಅವರ ಆಶೀರ್ವಾದ ಖಂಡಿತವಾಗ್ಲೂ ನಿಮ್ಮ ಮೇಲೆ ಯಾವಾಗಲೂ, ನಿಮ್ಮ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ ಯಾವಾಗಲೂ ಇರುತ್ತೆ ಅನ್ನೋವಂಥದ್ದು ಇಲ್ಲಿ ಇದೆ. ಮತ್ತು ಯಾರೆಲ್ಲ ಒಂದು ಕಾಯಿಲೆಗೆ ಒಳಗಾಗಿ ಅಥವಾ ತುಂಬಾ ಆರೋಗ್ಯ ಸಮಸ್ಯೆ ಆಗಿದೆ, ಹುಷಾರಿಲ್ಲ, ಯಾವ ರೀತಿ ಪರಿಹಾರ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಎಲ್ಲ ಕಾಯಿಲೆಗಳಿಗೂ ಔಷಧಿ ಅನ್ನೋದು ಖಂಡಿತವಾಗ್ಲೂ ಇದೆ. ಆದಷ್ಟು ಮೆಡಿಸನ್ನ ತೋರಿಸ್ಕೊಳ್ಳಿ. ಹಾಸ್ಪಿಟಲಲ್ಲಿ ಹುಷಾರಾಗಲಿಲ್ಲ ಅಂದರೆ ಆಯುರ್ವೇದಿಕಲ್ಲಿ ತೋರಿಸ್ಕೊಳ್ಳಿ. ಔಷಧಿ ಇಲ್ಲದಿರೋಂಥ ಕಾಯಿಲೆ ಯಾವುದೂ ಇಲ್ಲ, ಗುಣಮುಖ ಆಗುತ್ತೆ, ನಿಮ್ಮ ಗುಣಮುಖ ಆಗುತ್ತೆ, ಹೆಲ್ತ್ ಇಂಪ್ರೂವ್ ಆಗುತ್ತೆ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋವಂಥದ್ದು. ಕೆಲವೊಬ್ಬರಿಗೆ ಇಲ್ಲಿ ಮೆಡಿಕಲಲ್ಲಿ ಒಂದು ಒಳ್ಳೆಯ ಹೆಸರು ಸಾಧನೆ ಮಾಡುವಂಥದ್ದು ಇದೆ. ಕೆಲವೊಂದು ಔಷಧಿಗಳನ್ನು ಕಂಡುಹಿಡಿಯುವಂಥದ್ದು ಇದೆ. ಮತ್ತು ಹೋಮಿಯೋಪತಿನಲ್ಲಿ ಇರ್ಬೋದು, ಆಯುರ್ವೇದಿಕಲ್ಲಿ ಕೂಡ ಕೆಲವೊಬ್ಬರು ಇಲ್ಲಿವರೆಗೂ ಇಲ್ಲಿ ತಿಳಿದೇ ಇರುವಂಥ ಔಷಧಿಗಳನ್ನು ಕಂಡುಹಿಡಿಯುವಂಥದ್ದು, ಕೆಲವೊಂದು ಕಾಯಿಲೆಗಳಿಗೆ ಕಂಡುಹಿಡಿತಾರೆ ಅನ್ನುವಂಥ ಮೆಸೇಜಲ್ಲಿ ಬರ್ತಾ ಇದೆ. ಯಾರೆಲ್ಲ ಮೆಡಿಕಲಲ್ಲಿ ಇದ್ದೀರಾ ಆದಷ್ಟು ಸಹಾಯನ ಮಾಡಿ ಅನ್ನುವಂಥದ್ದು ಇಲ್ಲಿ ಬರ್ತಿರೋವಂಥದ್ದು ಮೆಸೇಜು. ಆರೋಗ್ಯ ಅನ್ನೋದು ಖಂಡಿತವಾಗ್ಲೂ ಸುಧಾರಣೆ ಅನ್ನೋದು ಆಗುತ್ತೆ. ಕೆಲವೊಂದಕ್ಕೆ ಡಿವೈನ್ಗೆ ನೀವು ಸರೆಂಡರ್ ಮಾಡಬೇಕಾಗುತ್ತೆ. ದೇವರಿಗೆ ಸರೆಂಡರ್ ದೇವರಿಗೆ ನಿಮ್ಮ ಸಮಸ್ಯೆಗಳೇ ಆಗಿರ್ಬೋದು, ನಿಮ್ಮ ಆರೋಗ್ಯ ಏನೇ ಇರ್ಬೋದು, ಎಲ್ಲದನ್ನು ಡಿವೈನ್ಗೆ ಸರೆಂಡರ್ ಮಾಡಿ ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ಬೇರೆ ಯಾವುದೇ ರೀತಿಯ ಒಂದು ಆ್ಯಕ್ಷನನ್ನು ನೀವು ತಗೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲ ಅವರೇ ಸರಿ ಮಾಡ್ತಾರೆ, ಅವರೇ ನೋಡ್ಕೊತಾರೆ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋವಂಥದ್ದು. ಒಂದು ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ಕೆಲವೊಬ್ರು ಇಲ್ಲಿ ಕಂಫರ್ಟ್ ಝೋನಲ್ಲಿ ಇದ್ದೀನಿ, ನಾನು ಚೆನ್ನಾಗಿದ್ದೀನಿ, ನಾನು ಇದರಲ್ಲೇ ಇರ್ತೀನಿ ಅಂತ ಕೂಡ ಕೆಲವೊಬ್ರು ಯೋಚನೆನ ಮಾಡ್ತಿರ್ಬೋದು, ಅಂದ್ಕೊಂಡಿರ್ಬೋದು. ಆದರೆ ಏನಿದೆ ಆ ಝೋನಿಂದ ನೀವು ಹೊರಗೆ ಬಂದು ಪ್ರಪಂಚನ ನೋಡಬೇಕಾಗತ್ತೆ. ಆಗ ಮಾತ್ರ ಪ್ರಪಂಚ ಏನು ಅನ್ನೋವಂಥದ್ದು ತಿಳಿಯುತ್ತೆ. ಮತ್ತು ನೀವೇನು ಅನ್ನೋದು ಪ್ರಪಂಚಕ್ಕೆ ತಿಳಿಯುವಂಥದ್ದು ತುಂಬ ಅಗತ್ಯ ಇದೆ. ಆದ್ದರಿಂದ ಒಂದು ಕಂಫರ್ಟ್ ಝೋನ್ ಅಂತ ಏನು ಅಂದ್ಕೊಂಡು ಒಂದು ನಿಮ್ಮ ಸುತ್ತಲೂ ಒಂದು ಬೇಲಿ ಹಾಕ್ಕೊಂಡು ಇದ್ದೀರಾ, ಆ ಬೇಲಿಯಿಂದ ಹೊರಗೆ ಬನ್ನಿ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋವಂಥದ್ರಿಂದ ಹೊರಗೆ ಬಂದರೆ ಮಾತ್ರ, ಪಂಜರದಿಂದ ಗಿಳಿ ಹೊರಗೆ ಬಂದರೆ ಮಾತ್ರ ಅದಕ್ಕೆ ಎಷ್ಟು ಆಹಾರಕ್ಕೆ ಶಕ್ತಿ ಇದೆ, ಅದರ ಶಕ್ತಿ ಏನು ಅಂಥದ್ದು ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಆ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕಾಗುತ್ತೆ. ಹೊರಗೆ ಬಂದರೆ ಮಾತ್ರ ಗೊತ್ತಾಗುತ್ತೆ ಅನ್ನೋವಂಥದ್ದು ಇಲ್ಲಿ ಮೆಸೇಜ್ ಬರ್ತಾಯಿದೆ. ಬನ್ನಿ ಟ್ಯಾರೋ ಗೈಡೆನ್ಸ್ ಏನಿದೆ ನಾವು ಡಿಸೆಂಬರ್ ತಿಂಗಳಿನಲ್ಲಿ. ಓಕೆ, ತುಂಬಾ ತುಂಬ ಕಾರ್ಡ್ಸ್ ಬಂದಿದೆ.
ಒಟ್ಟಾರೆ ಗೈಡೆನ್ಸ್ ತುಂಬಾ ಇದೆ ಡಿಸೆಂಬರ್ ತಿಂಗಳು ತುಲಾ ರಾಶಿಯವ್ರಿಗೆ. ಒಂದು ವರ್ಲ್ಡ್ ಟ್ರಿಪ್ ಹೋಗುವಂಥದ್ದಿದೆ. ಖಂಡಿತವಾಗ್ಲೂ ಆರೋಗ್ಯದಲ್ಲಿ ಸಮಸ್ಯೆ ಅನ್ನುವಂಥದ್ದಿದೆ. ತಲೆಯಲ್ಲಿ ತುಂಬಾ ಯೋಚನೆಗಳನ್ನು ಮಾಡ್ತೀರಾ. ತುಂಬ ಮೈಂಡ್ ಗೇಮ್ ಅನ್ನೋದು ನಿಮ್ಮ ವಿರುದ್ಧವಾಗಿ ತುಂಬ ಜನ ಮೈಂಡ್ ಗೇಮ್ ಮಾಡೋವಂಥದ್ದು ಇದೆ. ಆರೋಗ್ಯದಲ್ಲಿ ಸಮಸ್ಯೆ ಆಗುವಂಥದ್ದು ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಆಗುವಂಥದ್ದು ಇದೆ. ಆಗಿರುವಂಥ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಮತ್ತೆ ಸಮಸ್ಯೆ ಆಗುವಂಥದ್ದು ಇದೆ ನಿಮ್ಮ ಜೀವನದಲ್ಲಿ. ಈಗಾಗಲೇ ಆಗಿರುವಂಥ ಬ್ಲ್ಯಾಕ್ ಮ್ಯಾಜಿಕ್ಕಿಂದನೇ ಇನ್ನಷ್ಟು ಸಮಸ್ಯೆಗಳು ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ. ಆರೋಗ್ಯದಲ್ಲಿ ಸಮಸ್ಯೆ ಆಗೋದಕ್ಕೆ ಕಾರಣವೇ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥ ಕಾರಣವೇ ನಿಮ್ಮ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗೆ ಒಳಗಾಗಿದೆ ಅನ್ನೋವಂಥದ್ದು ಇದೆ. ಕೆಲವೊಬ್ಬರಲ್ಲಿ ತುಂಬ ಜಗಳಗಳು ಮಾಡ್ಕೊಳ್ಳೋವಂಥದ್ದು ಇದೆ. ನಿಮ್ಮ ಮೇಲೆ ಬೇರೆಯವರು ಜಗಳಕ್ಕೆ ಬರುವಂಥದ್ದು ಇದೆ. ನೀವು ಬೇರೆಯವ್ರ ಮೇಲೆ ಜಗಳಕ್ಕೆ ಹೋಗುವಂಥದ್ದು ಇದೆ. ಅದರಿಂದ ದಯವಿಟ್ಟು ಯಾವುದೇ ರೀತಿಯ ಜಗಳನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ತಾಳ್ಮೆಯಿಂದ ಇರಿ. ದೂರ ಪ್ರಯಾಣ ಮಾಡಬೇಕಾದ್ರೆ ಹುಷಾರಾಗಿರಿ. ಪ್ರಯಾಣ ಮಾಡ್ತೀರಾ ಅನ್ನೋವಂಥದ್ದು ಇದೆ. ವರ್ಲ್ಡ್ ಟ್ರಿಪ್ ಹೋಗ್ತೀರ ಅಂದಮೇಲೆ ಖಂಡಿತವಾಗ್ಲೂ ಪ್ರಯಾಣ ಅನ್ನೋದು ಮಾಡ್ತೀರಾ. ಪ್ರಯಾಣ ಮಾಡಬೇಕಾದ್ರೆ ಆದಷ್ಟು ಹುಷಾರಾಗಿರಿ. ಫೈನಾನ್ಷಿಯಲಿ ಲಾಸ್ ಅನ್ನೋದನ್ನು ಕಾಣ್ತೀರಾ. ಫೈನಾನ್ಷಿಯಲಿ ನೀವು ತುಂಬ ಲಾಸ್ ಅನ್ನೋದನ್ನು ಕಾಣ್ತೀರಾ. ತುಂಬಾ ಸ್ಟ್ರಗಲ್ ಅನ್ನೋದನ್ನು ಮಾಡ್ತೀರಾ. ಫೈನಾನ್ಸ್ ವಿಷಯವಾಗಿ ತುಂಬ ಸ್ಟ್ರಗಲ್ ಅನ್ನೋದನ್ನು ಮಾಡ್ತೀರಾ. ಅದರಿಂದ ದಯವಿಟ್ಟು ಹಣಕಾಸಿನ ವಿಚಾರದಲ್ಲಿ ನೀವೇ ಯಾರಿಗೆ ಕೊಟ್ಟರು, ನಿಮಗೆ ಯಾರಿಗೆ ಕೊಟ್ಟರು ಅದು ಒಂದು ಲೆಕ್ಕಾಚಾರವನ್ನು ಬರೆದಿಡಿ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋ ಅಂಥದ್ದು. ಜಸ್ಟಿಸ್ ಅನ್ನೋದು ನಮಗೇನಾದರೂ ನ್ಯಾಯ ಸಿಗುತ್ತಾ, ಇಷ್ಟೆಲ್ಲ ಆದರೂ ಕೂಡ ನಮಗೇನು ಸಿಗ್ತಾಯಿಲ್ಲ, ನಮಗೆ ನ್ಯಾಯ ಸಿಗ್ತಾಯಿಲ್ಲ ಅಂತ ಯಾರಾದರೂ ಯೋಚನೆ ಮಾಡ್ತಾರೆ, ಇಲ್ಲ ಪ್ರಶ್ನೆನ ಕೇಳ್ತಾರೆ. ಖಂಡಿತವಾಗ್ಲೂ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಜಸ್ಟಿಸ್ ಅನ್ನೋದು ಕೂಡ ನಿಮಗೇ ಸಿಗುತ್ತೆ. ನ್ಯಾಯ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಬಿಗಿನಿಂಗ್ ಅನ್ನೋದು ಖಂಡಿತವಾಗ್ಲೂ ಶುರು ಆಗುತ್ತೆ. ಹೊಸ ಬದಲಾವಣೆ ಅನ್ನೋದು ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಶುರುವಾಗುತ್ತೆ. ಹ್ಯಾಪಿನೆಸ್ ಅನ್ನೋದು ಕೂಡ ಬರ್ತಾಯಿದೆ. ಪಾಪು ಕೂಡ ಆಗುವಂಥದ್ದಿದೆ. ಯಾವಾಗ ಬೇಕಿದ್ದರೂ ನೀವು ಸಕ್ಸಸ್ ಅನ್ನೋದನ್ನು ಕಾಣ್ಬೋದು. ಆದರೆ ನಂಬಿಕೆ ಇಟ್ಟರೆ ಮಾತ್ರ ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದು ನೀವು ಕಾಣ್ತೀರಾ. ಹ್ಯಾಪಿನೆಸ್ ಅನ್ನೋದನ್ನು ಕಾಣ್ತೀರಾ. ಪಾಪು ಅನ್ನೋದು ಬರ್ತಾಯಿದೆ. ನಂಬಿಕೆನ ಇಡಿ. ಒಂದು ಬೇಡದೇ ಇರೋ ಯೋಚನೆಗಳನ್ನು ತಲೆಗೆ ಹಾಕ್ಕೊಂಡು, ಇಲ್ಲ 2-3 ಯೋಚನೆಗಳನ್ನು ಹಾಕ್ಕೊಂಡು ಒಂದು ಏನು ಮಾಡಲಿ ಏನು ಬಿಡಲಿ ಅನ್ನೋವಂಥ ಈ ತಿಂಗಳು ಪೂರ್ತಿ ಒಂಟಿತನದಲ್ಲಿ ಕಳೆಯುವಂಥದ್ದು ಕೂಡ ಇದೆ. ದುಡ್ಡಿನ ಸಲುವಾಗಿ ಯೋಚನೆ ಮಾಡೋವಂಥದ್ದು ಇದೆ. ಆದರೆ ದುಡ್ಡು ಬರುತ್ತೆ. ಆದರೆ ನೀವು ಯಾವ ರೀತಿ ಅದನ್ನು ಖರ್ಚು ಮಾಡ್ತೀರಾ. ದುಡ್ಡು ಬಂತು ಅಂತ ಬೇಕಾಬಿಟ್ಟಿ ಖರ್ಚು ಮಾಡೋದಲ್ಲ. ಯಾರಿಗೆ ಎಷ್ಟು ಕೊಟ್ಟೆ ಎಷ್ಟು ಬಿಟ್ಟೆ ಅನ್ನೋದನ್ನು ನೀವು ಒಂದು ಲೆಕ್ಕಾಚಾರ ಇಟ್ಟರೆ ಮಾತ್ರ ಖಂಡಿತವಾಗ್ಲೂ ಮುಂದಿನ ಹೂಡಿಕೆಗೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಮಕ್ಕಳ ಬಗ್ಗೆ ಯೋಚನೆನ ಮಾಡ್ತೀರಾ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಯೋಚನೆ ಮಾಡ್ತೀರಾ. ಮಕ್ಕಳೆಲ್ಲ ಏನು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು ಅಂತ ಮಕ್ಕಳ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಇದೆ. ಅದರಲ್ಲಿ ಎಸ್ಪೆಷಲಿ ಗಂಡು ಮಕ್ಕಳ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಇದೆ. ಅವರ ಒಂದು ಜೀವನನ ರೂಪಿಸೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ, ಐಡಿಯಾಗಳನ್ನು ಮಾಡಿ, ಬೇರೆ ಯಾವುದಾದ್ರೂ ಈಗ ನಮ್ಮ ಮಕ್ಕಳು ಓದ್ತಾ ಇಲ್ಲ, ಅವರನ್ನು ಇನ್ಯಾವುದರಲ್ಲಿ ನಾನು ಮುಂದುವರಿಸ್ಬೋದು, ಇನ್ಯಾವುದರಲ್ಲಿ ನಾವು ಚೆನ್ನಾಗಿ ಇದು ಮಾಡ್ಬೋದು ಅಂತ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು ಇದೆ. ತುಂಬಾ ಸ್ಟ್ರಗಲ್ ಆಗುವಂಥದ್ದು. ತುಂಬಾ ಎಲ್ಲ ಜವಾಬ್ದಾರಿಗಳನ್ನು ನಿಮ್ಮ ಮೈ ಮೇಲೆ ಹಾಕ್ಕೊಂಡು ತುಂಬ ಬರ್ಡನ್ ಮಾಡ್ಕೊತೀರಾ, ತುಂಬ ಬೇಜಾರು ಮಾಡ್ಕೊತೀರಾ. ಯಾವುದೇ ರೀತಿ ತುಂಬ ಲಾಸಿಂಗ್ ಎನರ್ಜಿನಲ್ಲಿ ಇರ್ತೀರ. ಈ ತಿಂಗಳೆಲ್ಲ ನೀವು ಫೈನಾನ್ಷಿಯಲಿ ಕೂಡ ಒಂದು ಲಾಸಿಂಗ್ ಎನರ್ಜಿನಲ್ಲಿ ಇರ್ತೀರ. ಒಂದು ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು, ಯಾವುದೇ ರೀತಿ ಇರ್ಬೋದು, ಕೆರಿಯರಲ್ಲೇ ಆಗಿರ್ಬೋದು, ಯಾವುದೇ ರೀತಿ ಆಗಿರ್ಬೋದು. 50-50 ಅನ್ನೋದಕ್ಕಿಂತ 70-30 ಅನ್ನೋ ರೀತಿಯಲ್ಲಿ ಇರುತ್ತೆ. 70% ತುಂಬಾ ಲಾಸಿಂಗ್ ಎನರ್ಜಿನಲ್ಲೇ ಇರ್ತೀರ. ಇನ್ನು 30% ಅಷ್ಟೇ ನಿಮ್ಮ ಒಂದು ಖುಷಿಗೆ ಕಾರಣ ಆಗಿರುತ್ತೆ. ತುಂಬಾ ಜಗಳಗಳಿರುತ್ತೆ. ತುಂಬ ಹ್ಯಾಂಗ್ಮ್ಯಾನ್ ಎನರ್ಜಿನಲ್ಲಿ ಇರ್ತೀರ. ಏನು ಮಾಡಲಿ ಏನು ಬಿಡಲಿ ಅನ್ನೋದೇ ಗೊತ್ತಾಗ್ದಲೇ ಒಂದು ಕನ್ಫ್ಯೂಷನಲ್ಲಿ ಇರ್ತೀರ. ಫೈನಾನ್ಸ್ ವಿಷಯವಾಗಿ ಕೂಡ ತುಂಬಾ ಕನ್ಫ್ಯೂಸ್ ಆಗಿರುತ್ತೆ. ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಆಗುವಂಥದ್ದಿದೆ. ಎಲ್ಲಾದರೂ ಹೊರಗಡೆ ಹೋದಂಥ ಟೈಮಲ್ಲಿ ನಿಮಗೆ ಕಾಲಿಗೆ ಕೈಗೆ ಪೆಟ್ಟಾಗುವಂಥದ್ದಿದೆ. ಆದಷ್ಟು ಹುಷಾರಾಗಿ ಇರಬೇಕಾಗತ್ತೆ. ಆಗಲೇ ಹೇಳ್ದಂಗೆ ಹೊಸ ರೀತಿಯಲ್ಲಿ ಯೋಚನೆನ ಮಾಡಬೇಕು. ಒಂದೇ ರೀತಿಯಲ್ಲಿ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ಹೊಸ ರೀತಿಯಲ್ಲಿ ಯೋಚನೆನ ಮಾಡಿ, ಹೊಸ ಐಡಿಯಾಗಳನ್ನು ಮಾಡಿ, ಪಾಸಿಟಿವ್ ಆಗಿ ಯೋಚನೆನ ಮಾಡಿ, ನೆಗೆಟಿವಿಟಿನ ಬಿಟ್ಟಾಕಿ, ನೀವಿರೋ ಕಡೆಯಿಂದನೇ ಬೇರೆ ಜಗತ್ತನ್ನು ಯಾವ ರೀತಿ ನೀವು ನೋಡ್ಬೋದು ಅದ್ರ ಕಡೆ ಯೋಚನೆನ ಮಾಡಿ. ಬದಲಾವಣೆ ಅನ್ನೋದು ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಬರುತ್ತೆ. ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಕೈ ಹಿಡಿಯುತ್ತೆ. ನಿಮ್ಮ ಸತ್ಯ ನಿಮ್ಮ ಜೊತೆ ಇರುತ್ತೆ. ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ನೋಡಿ, ಇಲ್ಲೂ ಕೂಡ
ಗುರುಗಳ ಆಶೀರ್ವಾದ ಖಂಡಿತ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಗುರುಗಳು ಬಂದಿದ್ದಾರೆ, ಗುರುಗಳ ಆಶೀರ್ವಾದನ ತಗೊಳ್ಳಿ, ಧ್ಯಾನನ ಮಾಡಿ. ಫೈನಾನ್ಷಿಯಲಿ ಚೆನ್ನಾಗಿ ಆಗ್ತೀರ. ದುಡ್ಡಿನ ಸಮಸ್ಯೆ ಇದೆ, ಖಂಡಿತವಾಗ್ಲೂ ದುಡ್ಡಿನ ಸಮಸ್ಯೆ ಇದೆ. ದುಡ್ಡು ಬಂದರೂ ಕೂಡ ನೀವು ಅದನ್ನು ಯೋಚನೆ ಮಾಡ್ದಲೇ ಬೇಕಾಬಿಟ್ಟು ಖರ್ಚು ಮಾಡಿದಾಗ ಇನ್ನಷ್ಟು ಸಮಸ್ಯೆ ಆಗುತ್ತೆ. ಆದ್ದರಿಂದ ಯಾವುದೇ ರೀತಿಯ ಬೇಡದೇ ಇರೋ ಖರ್ಚನ್ನು ಕಂಟ್ರೋಲ್ ಮಾಡಿ, ಇಷ್ಟು ಬೇಕೋ ಅಷ್ಟೇ ಖರ್ಚು ಮಾಡಿ ಅನ್ನೋವಂಥ ಮೆಸೇಜಲ್ಲಿ ಬರ್ತಿರೋವಂಥದ್ದು. ಎಲ್ಲದನ್ನು ಬಿಟ್ಟು ಮುಂದುವರಿತೀನಿ ಅಂದರೆ ಖಂಡಿತವಾಗ್ಲೂ ಎಲ್ಲದನ್ನು ಬಿಟ್ಟು ಮುಂದುವರಿರಿ. ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ಕೈ ಹಿಡಿಯುತ್ತೆ. ಮತ್ತು ನಿಮ್ಮ ಜೀವನದಲ್ಲಿ ನ್ಯೂ ಬಿಗಿನಿಂಗ್ ಅನ್ನೋದು ಬರುತ್ತೆ, ಒಳ್ಳೆಯ ಬದಲಾವಣೆ ಅನ್ನೋದು ಬರುತ್ತೆ, ಸತ್ಯ ನಿಮ್ಮ ಕೈ ಹಿಡಿಯುತ್ತೆ ಅನ್ನೋವಂಥದ್ದು ಇದೆ. ಧ್ಯಾನನ ಮಾಡಿ ಅನ್ನೋವಂಥದ್ದು ಇದೆ. ಖಂಡಿತವಾಗ್ಲೂ ತುಂಬಾ ಆಗಲೇ ಹೇಳ್ದಾಗೆ 70-30 ಅಂದರೆ ನಿಮ್ಮ ಯೋಚನೆಗಳ ಮೇಲೆ, ನಿಮ್ಮ ನಿರ್ಧಾರಗಳ ಮೇಲೆ, ನಿಮ್ಮ ಯೋಚನೆಗಳ ಮೇಲೆ ನೀವು ಪರಿಸ್ಥಿತಿನ ಯಾವ ದೃಷ್ಟಿಕೋನದಿಂದ ನೋಡ್ತೀರೋ ಅದರ ಮೇಲೆ ಈ ತಿಂಗಳ ನಿಮ್ಮ ರೀಡಿಂಗ್ ನಿಂತಿರುತ್ತೆ. ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗುತ್ತೆ, ಏನು ಹೋಗುತ್ತೆ ಅನ್ನೋವಂಥದ್ದು ಇರುತ್ತೆ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಖಂಡಿತವಾಗ್ಲೂ ನಿಮ್ಮ ಯೋಚನೆಗಳಿಗೆ ನಿಮ್ಮ ನಿರ್ಧಾರಕ್ಕೆ, ನಿಮ್ಮ ಯೋಚನೆಗಳಿಗೆ ನಿಮ್ಮ ಈ ಡಿಸೆಂಬರ್ ತಿಂಗಳ ರೀಡಿಂಗ್ ಸೀಮಿತ ಆಗಿದೆ. ನೋಡಿ, ಇಲ್ಲ ಹ್ಯಾಂಗ್ಮ್ಯಾನೇ ಬಂದಿದ್ದಾರೆ. ಖಂಡಿತವಾಗ್ಲೂ ಚಾಲೆಂಜಸ್ ಅನ್ನೋದು ತುಂಬಾ ಇದೆ. ಬದಲಾವಣೆ ಖಂಡಿತವಾಗ್ಲೂ ಸಿಗುತ್ತೆ. ಆ ಬದಲಾವಣೆ ಸಿಗಬೇಕು ಅಂದರೆ ನೀವು ಬೇಡದೇ ಇರೋದನ್ನು ಮೈ ಮೇಲೆ ಎಳ್ಕೊಂಡು ಎಲ್ಲ ನನ್ನದೇ, ಎಲ್ಲ ನನ್ನಿಂದನೇ ಅನ್ನೋ ಒಂದು ಜವಾಬ್ದಾರಿಯನ್ನು ಬಿಟ್ಟಾಕಬೇಕಾಗತ್ತೆ. ನಿಮ್ಮ ಮನಸ್ಸು, ನಿಮ್ಮ ಮೈಂಡ್, ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ನೋಡಿ. ಧ್ಯಾನನ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಅನ್ನೋದು ಸಿಗುತ್ತೆ. ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಅದ್ರ ಕಡೆ ಗಮನನ ಕೊಡಿ. ಎಲ್ಲ ಬದಲಾವಣೆ ಅನ್ನೋದು ಆಗುತ್ತೆ. ರೀಬರ್ತ್ ಎನರ್ಜಿ ಕೂಡ ಇರೋದ್ರಿಂದ ಸಪ್ರೆಷನಿಂದ ಹೊರಗೆ ಬನ್ನಿ. ಸಪ್ರೆಷನಿಂದ ಹೊರಗೆ ಬಂದರೆ ಒಳ್ಳೆ ಆಪರ್ಚುನಿಟಿ ಅನ್ನೋದು ಸಿಗುತ್ತೆ. ಪಾಸಿಟಿವಿಟಿ ಅನ್ನೋದು ಕೂಡ ನಿಮ್ಮಲ್ಲಿ ಕ್ರಿಯೇಟಿವ್ ಆಗುತ್ತೆ, ಒಳ್ಳೆಯದಾಗುತ್ತೆ. ಒಳ್ಳೆಯ ಬದಲಾವಣೆ ಅನ್ನೋದು, ಚೇಂಜಸ್ ಅನ್ನೋದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಬನ್ನಿ, ಲವ್ ಲೈಫ್ ಅಪ್ಡೇಟ್ಸ್ ಏನಿದೆ ತುಲಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ನೋಡುವ. ನಿಮ್ಮ ಪ್ರೀತಿ ಸೇಫ್ ಝೋನಲ್ಲಿ ಇರುತ್ತೆ. ನಿಮ್ಮ ಲವ್ ಲೈಫ್ ಒಂದು ಸೇಫ್ ಝೋನಲ್ಲಿ ಇರುತ್ತೆ. ಡಿಸೆಂಬರ್ ತಿಂಗಳಿನಲ್ಲಿ ಯಾರೆಲ್ಲ ನಿಮ್ಮ ಪಾರ್ಟ್ನರ್ ಬಿಟ್ಟು ಹೊರಟೋಗ್ತಾರ, ಅಥವಾ ನಾನೇ ನನ್ನ ಪಾರ್ಟ್ನರ ಬಿಟ್ಟು ಹೊರಟೋಗ್ತೀನಿ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಆ ರೀತಿ ಏನೂ ಆಗೋದಿಲ್ಲ. ಒಂದು ಸೇಫ್ ಝೋನಲ್ಲಿ ನಿಮ್ಮ ಪ್ರೀತಿ ಇರುತ್ತೆ. ನಿಮ್ಮ ರಿಲೇಷನ್ಶಿಪ್ಗೆ ಇನ್ನೊಂದು ಚಾನ್ಸ್ ಅನ್ನೋದನ್ನು ಕೊಡಬೇಕಾಗುತ್ತೆ. ಕೆಲವೊಬ್ಬರಿಂದ ಸಹಾಯನ ತಗೊಳ್ಳಿ, ಕೆಲವೊಬ್ಬರಿಂದ ಇನ್ಫಾರ್ಮೇಷನ್ ಅನ್ನೋದನ್ನು ತಗೊಳ್ಳಿ. ನಿಮ್ಮ ಪ್ರೀತಿಗೆ ಇನ್ನೊಂದು ಚಾನ್ಸ್ ಅನ್ನೋದನ್ನು ಕೊಡಿ ಅನ್ನೋವಂಥ ಮೆಸೇಜಲ್ಲಿ ಬರ್ತಾ ಇದೆ. ನಿಮ್ಮನ್ನು ನೀವು ಮೊದಲು ಪ್ರೀತಿ ಮಾಡಿ, ಡಿಸರ್ವ್ ಲವ್ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋ ಮೆಸೇಜಲ್ಲಿ ಬರ್ತಿರೋವಂಥದ್ದು. ಕೆಲವೊಂದರಿಂದ ಔಟ್ಕಮ್ ಮಾಡಬೇಕಾಗುತ್ತೆ. ಕೆಲವೊಂದು ಪರಿಸ್ಥಿತಿನಲ್ಲಿ ಕೆಲವೊಬ್ಬರಿಗೆ ಮಾತ್ರ, ಎಲ್ರಿಗೂ ಅಲ್ಲ, ಲವ್ ಲೈಫಲ್ಲಿ ಕೆಲವೊಬ್ಬರು ಔಟ್ಕಮ್ ಮಾಡಿ ಅನ್ನುವಂಥ ಮೆಸೇಜಲ್ಲಿ ಬರ್ತಾ ಇದೆ. ಕೆಲವೊಬ್ಬರಿಗೆ ಚಾನ್ಸ್ ಕೊಡಿ, ಕೆಲವೊಬ್ಬರಿಗೆ ಔಟ್ಕಮ್ ಮಾಡಿ, ಕೆಲವೊಬ್ಬರ ಪ್ರೀತಿ ಸೇಫ್ ಝೋನಲ್ಲಿ ಇರುತ್ತೆ ಅನ್ನೋವಂಥದ್ದು. ನೀವು ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿಗಳಾಗಿರ್ತೀರ, ಎಲ್ಲರೂ ನೀವು ಕೂಡ ಪ್ರೀತಿ ಮಾಡ್ತೀರ. ಆದರೆ ಕೆಲವೊಬ್ಬರು ಪ್ರೀತಿ ಹೆಸರಿನಲ್ಲಿ ಮೋಸ ಮಾಡ್ತಾರೆ ಅನ್ನೋವಂಥ ಮೆಸೇಜಲ್ಲಿ ಬರ್ತಾ ಇದೆ. ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ನಿಮಗೆ ನೋಡುವ. ಥ್ಯಾಂಕ್ ಯು ಏಂಜಲ್ಸ್. ಇಟ್ಸ್ ಅಪ್ ಟು ಯು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಂಬಿಕೆನ ಇಡಿ. ನಿಮ್ಮ ನಂಬಿಕೆನೇ ನಿಮಗೆ ದಾರಿ ತೋರಿಸುತ್ತೆ ಅನ್ನೋವಂಥದ್ದು. ಡೋಂಟ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ. ಕೆಲವೊಬ್ಬರಿಗೆ ನೀವು ನಡೀತಿರೋ ದಾರಿನ ನಿಲ್ಲಿಸಬೇಡಿ, ಅಥವಾ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನು ನಿಲ್ಲಿಸಬೇಡಿ ಅಂತ. ಆಸ್ಕ್ ಫ್ರಮ್ ಅದರ್ಸ್ ಅಂತ ಕೇಳ್ತಾ ಇದ್ದಾರೆ. ಕೆಲವರ ಸಹಾಯನ ತಗೊಳ್ಳಿ, ಕೇಳಿ ಸಹಾಯನ ಪಡ್ಕೊಳ್ಳಿ ಅನ್ನೋವಂಥದ್ದಿದೆ. ಖಂಡಿತ ಸಹಾಯನ ತಗೊಂಡ್ರೆ ಸಕ್ಸಸ್ ಅನ್ನೋದು ನಿಮಗೆ ಸಿಗುತ್ತೆ. ನಿಮ್ಮ ದೃಷ್ಟಿಕೋನನ ಬದಲಾಯಿಸ್ಕೊಳ್ಳಿ, ನೋಡೋ ದೃಷ್ಟಿಕೋನನ ಬದಲಾಯಿಸ್ಕೊಳ್ಳಿ, ನಿಮ್ಮ ಯೋಚನೆಗಳನ್ನು ಬದಲಾಯಿಸ್ಕೊಳ್ಳಿ. ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದು ನಿಮ್ಮ ಲೈಫಲ್ಲಿ ಬರುತ್ತೆ, ಸಿಗುತ್ತೆ ಅಂತ ಏಂಜಲ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರಿಂದ ನಿಮಗೆ, ನಿಮ್ಮ ಫ್ರೆಂಡ್ಸಿಂದ ಇರ್ಬೋದು, ನಿಮ್ಮ ಸುತ್ತಮುತ್ತಲಿರುವ ಜನಗಳಿಂದ ಇರ್ಬೋದು, ಅಥವಾ ನಿಮ್ಗೆ ಯಾರಿಂದ ನನಗೆ ಸಹಾಯ ಸಿಗುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಸುತ್ತಾ ಅಂಥವರಿಂದ ಸಹಾಯನ ತಗೊಳ್ಳಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಬನ್ನಿ, ತುಲಾ ರಾಶಿಯವರ ಪರ್ಸನ್ ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅಂತ ನೋಡುವ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ ಅಂತ ನೋಡುವ ಏಂಜಲ್ಸ್.
ನನಗಾಗಿ ಎಲ್ಲರನ್ನು ತೊರೆದು ಬಂದೆ ನೀನು, ನಿನಗಾಗಿ ಯಾರನ್ನು ತೊರೆಯಲಾಗದೆ ಕಡೆಗೆ ನಿನ್ನನ್ನೇ ತೊರೆಯಲು ಮುಂದಾದೆ ನಾನು ಸ್ವಾರ್ಥಿ. ಎಷ್ಟು ಚೆನ್ನಾಗಿ ಯಾವ ರೀತಿ ಫೀಲ್ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಪರ್ಸನ್ಗೆ ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಇವಾಗ ಅವ್ರಿಗೆ ಗೊತ್ತಾಗ್ತಾ ಇದೆ. ಅದರಿಂದ ನೀವು ಅವ್ರಿಗೋಸ್ಕರ ಎಲ್ಲರನ್ನೂ ಬಿಟ್ಟು ಬಂದರೆ, ಆದರೆ ನಿಮ್ಮ ಪರ್ಸನ್ನು ಬೇರೆಯವ್ರಿಗಾಗಿ ನಿಮ್ಮನ್ನೇ ಬಿಟ್ಟು ಹೋದ್ರು ನಾನು ಸ್ವಾರ್ಥಿಯಾಗಿಬಿಟ್ಟೆ ನಿಮ್ಮ ವಿಷಯದಲ್ಲಿ ಅಂತ ನಿಮ್ಮ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಪ್ರೀತಿ ಶುರುವಾದ ದಿನದಿಂದ ಉಸಿರು ಹೋಗುವ ಕ್ಷಣದವರೆಗೂ ಸಹ ಒಂದೇ ರೀತಿಯ ಪ್ರೀತಿಯನ್ನು ಬಯಸುವೆ ನಿನ್ನಲ್ಲಿ ನಾನು, ಮತ್ತು ನಿನಗೂ ಸಹ ಇದೇ ಪ್ರೀತಿ ಕೊಡುವೆ ನಾನು. ಕೆಲವೊಬ್ಬರು ಮಾತ್ರ ಆ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಪ್ರೀತಿ ಶುರುವಾಗಿದ ಮೊದಲನೇ ದಿನದಿಂದ ಕೊನೆವರೆಗೂ ಕೂಡ ನಿಮ್ಮಿಂದನೂ ಅದೇ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅವರಿಂದನೂ ಅದೇ ಪ್ರೀತಿನ ನಾನು ನಿಮಗೆ ಕೊಡ್ತೀನಿ ಅಂತ ನಿಮ್ಮ ಪರ್ಸನಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ ನಿಮ್ಮ ಪರ್ಸನ್ ಈ ತಿಂಗಳು ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ಬಗ್ಗೆ ಫೀಲ್ ಮಾಡೋ ಅಂಥದ್ದು ಇದೆ. ಬನ್ನಿ, ಯಾವ ದೇವರ ಆಶೀರ್ವಾದ ಸಿಗ್ತಾಯಿದೆ ನಿಮಗೂ ಕೂಡ ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದ ಸಿಗ್ತಾಯಿದೆ. ಆರಂಭದ ಹಿಂದೆಯೂ ಕೊನೆ ಇದೆ, ಹಾಗೆ ಕೊನೆಯ ಹಿಂದೆಯೇ ಆರಂಭವೂ ಇದೆ. ಆದುದರಿಂದ ಯೋಚಿಸದಿರು ಮಗುವೆ, ಎಲ್ಲದಕ್ಕೂ ಶಕ್ತಿ ಇದೆ. ಆ ಶಕ್ತಿ ನೀನಾಗು. ನಿನ್ನೊಳಗಿನ ಶಕ್ತಿಯನ್ನು ಮೊದಲು ನೀನು ನಂಬು. ನೀನು ಮೊದಲಿಗೆ, ನಂತರ ಬೇರೆಯವರನ್ನು ನಂಬು. ನಂಬಿಕೆ ತಪ್ಪಲ್ಲ, ಅತಿಯಾಗಿ ಬಹುದು ತಪ್ಪು. ನನ್ನಲ್ಲಿ ನಂಬಿಕೆ ಇದ್ದರೆ ಅಷ್ಟೇ ನನ್ನನ್ನು ನಂಬು ಅಂತ ಚಾಮುಂಡೇಶ್ವರಿ ಅಮ್ಮನವರು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಚಾಮುಂಡೇಶ್ವರಿ ಅಮ್ಮನಿಗೆ ಹೋಗಿ ಒಂದು ಪೂಜೆನ ಕೊಟ್ಟು ಬನ್ನಿ, ಅಥವಾ ಒಂದು ಅರ್ಚನೆನ ಮಾಡಿಸಿ ಬನ್ನಿ, ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಇಲ್ಲಿ ಬರ್ತಾಯಿದೆ. ಚಾನ್ಸ್ ನೋಡಿದ್ರೆ ನಿಮ್ಮ ಜೀವನದ ಕೀಲಿಗೆ ಯಾರೆಲ್ಲ ಒಂದು ನಿಮ್ಮ ಮನೆ ಇರ್ಬೋದು, ನಿಮ್ಮ ಕಿಜೋರಿಕಿನ ಇರ್ಬೋದು ಕಳ್ಕೊಂಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಹತ್ರನೇ ಇದೆ. ತಾಳ್ಮೆಯಿಂದ ನಿಧಾನವಾಗಿ ಹುಡುಕಿ ಸಿಗುತ್ತೆ ಅನ್ನೋಂಥದ್ದಿದೆ. ನಿಮ್ಮ ವಿಶ್ ಫುಲ್ಫಿಲ್ ಆಗ್ತಾಯಿದೆ. ಲವ್ ಲೈಫ್ ಯಾರೆಲ್ಲ ರಾಜ ಥರ ನನಗೆ ಹುಡುಗ ಸಿಗಬೇಕು, ರಾಣಿ ಥರ ನನಗೆ ಹುಡುಗಿ ಸಿಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಸಿಗ್ತಾರೆ. ಸೌದತ್ತಿ ಎಲ್ಲಮ್ಮನ ಆಶೀರ್ವಾದ ಇದೆ, ಅಮ್ಮನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರೋವಂಥದ್ದು ಇದೆ. ಫ್ಯಾಮಿಲಿಯಲ್ಲಿ ಒಂದು ಗ್ರೋತ್ ಅನ್ನೋದು ಕಾಣ್ತಾ ಇದೆ. ಫ್ಯಾಮಿಲಿನಲ್ಲಿ ಏನೆಲ್ಲ ಸಮಸ್ಯೆಗಳಿತ್ತು ಅದೆಲ್ಲ ನಿವಾರಣೆ ಆಗುತ್ತೆ ಅನ್ನೋವಂಥದ್ದು ಇದೆ. ಸೋಲ್ಮೇಟ್ ಎನರ್ಜಿ ಕೂಡ ಇರೋವಂಥದ್ದು ಇದೆ. ಪಾಪು ಆಗುವಂಥದ್ದು ಇದೆ. ಖಂಡಿತವಾಗ್ಲೂ ಸ್ವಲ್ಪ ಈಗ ಸ್ವಲ್ಪ ಸಮಾಧಾನ ಆಯಿತು. ಯಾಕಂದರೆ 70% ಜಾಸ್ತಿ ಬೇಜಾರಿನ ವಿಷಯನೇ ಇತ್ತು. ಅದರಿಂದ ತುಂಬ ಬರ್ಡನಲ್ಲಿರ್ತೀರ, ತುಂಬ ಬೇಜಾರಾಗಿರ್ತೀರ, ತುಂಬ ಕನ್ಫ್ಯೂಷನ್ ಎನರ್ಜಿನಲ್ಲಿ ಇರ್ತೀರ ಅಂತ. ಅದರಲ್ಲಿ ಚಾನ್ಸಲ್ಲಿ ಬಂದಿತ್ತು ನೀವು ಅಂದ್ಕೊಂಡಿರೋಂಥ ಹುಡುಗ ಹುಡುಗಿ, ನೀವು ಯಾವ ರೀತಿ ಹುಡುಗ ಹುಡುಗಿ ಬೇಕು ಅಂತ ಅಂದ್ಕೊಂಡಿರೋ ಅಂಥ ಹುಡುಗ ಹುಡುಗಿ ಸಿಗುವಂಥದ್ದಿದೆ. ಸೌದತ್ತಿ ಎಲ್ಲಮ್ಮನ ಆಶೀರ್ವಾದ ಇರೋವಂಥದ್ದು, ಗ್ರೋತ್ ಇರೋವಂಥದ್ದು. ನಿಮ್ಮ ಫ್ಯಾಮಿಲಿಯಲ್ಲಿ ಕೆರಿಯರಲ್ಲಿ ಒಂದು ಗ್ರೋತ್ ಅನ್ನೋದು ಕಾಣ್ತಾ ಇದೆ. ಅದರಿಂದ ತುಂಬ ಖುಷಿಯಾಯಿತು. ಓಕೆ, ಒಂದು SRನ ನೋಡುವ ತುಲಾರಾಶಿಯವರಿಗೆ. ಟ್ರೈ ಅಗೇನ್ ಅಂತ ಮತ್ತೆ ಟ್ರೈ ಮಾಡುವ. ಮತ್ತು ನಿಮ್ಮ ಪ್ರಶ್ನೆನ ಕೇಳ್ಕೊಡಿ. ಏಂಜಲ್ಸ್ ಪ್ಲೀಸ್ SR. ಡೆಫಿನೆಟ್ಲಿ ಖಂಡಿತವಾಗ್ಲೂ ನೀವೇನಂತ ಕೇಳ್ಕೊಂಡಿರಿ, ನೀವೇನು ಅಂದ್ಕೊಂಡಿರೋದು ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ಮೆಸೇಜ್ ಇಲ್ಲಿ ಬಂದಿದೆ. ಓಕೆ, ಇದಿಷ್ಟು ಡಿಸೆಂಬರ್ ತಿಂಗಳ ತುಲಾರಾಶಿಯವರ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.